ಮೇಡಮ್, ಇಲ್ಲಿ ಭಾಷಣಿ ಇಲ್ಲ ಮೇಡಮ್. ಮೇಲೆಲ್ಲ ನೋಡಿದೆ ಮೇಡಮ್, ಭಾಷಣಿ ಎಲ್ಲೂ ಕಾಣಿಸ್ತಿಲ್ಲ. ವಾಗ್ದೇವಿ, ಹೊರಗಡೆ ಎಲ್ಲ ನೋಡಿದೆ, ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಕಡೆ ನೋಡಿದೆ ಮೇಡಮ್, ಎಲ್ಲೂ ಕಾಣ್ತಾ ಇಲ್ಲ. ಒಳಗಡೆ ಇಲ್ಲ ಮೇಡಮ್. ಎಲ್ಲಿ ಹೋಗಿರ್ತಾಳೆ? ವಾಗ್ದೇವಿ, ಇಲ್ಲೇ ಇದ್ರೆ ಹೇಗೆ ಗೊತ್ತಾಗತ್ತೆ? ರಾಹುಲ್, ತೇಜ, ಬನ್ನಿ ಹೋಗೋಣ. ಎಲ್ಲ ಒಳ್ಳೇದೇ ಆಗ್ತಿದೆ ಅನ್ಕೊಳ್ವಾಗ ಮಧ್ಯದಲ್ಲಿ ಈ ಆತಂಕ ಶುರುವಾಯ್ತಲ್ಲಪ್ಪ. ನನ್ನ ಮಗಳಿಗೆ ಏನು ಆಗ್ತಿರೋ ಹಾಗೆ ನೋಡ್ಕೋ ದೇವ್ರೆ. ಬದಲಾಯಿಸ್ತಿದ್ಯಾ? ಅವರಪ್ಪನ ಆರೋಗ್ಯಕ್ಕೋಸ್ಕರ ನನ್ನ ಹೆತ್ತ ಸಂಧಿಗೆ ಅವಮಾನ ಆಗ್ತಿದ್ರು ಕೂಡ ಮಾತಾಡಕ್ಕಾಗ್ದಿರೋ ಮೂಕಿ ಹಾಗೆ ಮಾಡ್ಬಿಟ್ಟಿದ್ಯಾ. ಪಾಪ, ನಮ್ಮಪ್ಪ ಎಷ್ಟು ನೋವು ಪಟ್ಕೊಂಡು ಹೋದ್ರು ಗೊತ್ತಾ? ಅವ್ರ ಕಣ್ಣಲ್ಲಿ ಕಣ್ಣೀರಿನ ಜೊತೆಗೆ ಕೋಟಿ ಪ್ರಶ್ನೆಗಳನ್ನ ನಾನು ನೋಡ್ದೆ. ಆದ್ರೆ ಏನ್ ಮಾಡಕ್ಕಾಯ್ತು? ಒಬ್ಬ ಮಗಳಾಗಿ ಇದಕ್ಕಿಂತ ದೊಡ್ಡ ಶಿಕ್ಷೆ ಇರುತ್ತಾ? ರಾಹುಲ್ ಅವ್ರ ಹತ್ರ ತಾಳಿ ಕಟ್ಸಿ ನಮ್ ಸಂಬಂಧನ, ನಮ್ ಪ್ರೀತಿನ ವಾಪಸ್ ಕೊಟ್ಟಿದ್ಯಾ ಅನ್ಕೊಂಡ್ರೆ ಅವ್ರು ನಡೆದಿದ್ದನ್ನೆಲ್ಲ ಮರ್ತೋಗೋ ಹಾಗೆ ಮಾಡಿ ನನ್ನ ಹೊಟ್ಟೆಲಿರೋ ಮಗುಗೆ ತಂದೆನೇ ಅಲ್ಲ ಅಂತ ಮಾತಾಡಿಸ್ತಿದ್ಯಾ. ಒಬ್ಬ ಹೆಂಡತಿಯಾಗಿ ಹೊಟ್ಟೆಲಿರೋ ಮಗು ತಾಯಿಯಾಗಿ ಇದಕ್ಕಿಂತ ದೊಡ್ಡ ಆಪಾದನೆ ಇರುತ್ತಾ? ಅವತ್ತಿನ ದಿನ ಸುರೇಖಾ ಕೈಯಿಂದ ಸಾವಿಂದ ತಪ್ಪಿಸಿತ್ತು ಇದಕ್ಕೇನಾ?
ಇಷ್ಟು ಕಷ್ಟಗಳನ್ನ ಕೊಡೋದಕ್ಕೇನಾ? ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ ಗಂಡನ್ನ ಬೇರೆಯವರನ್ನಾಗಿ ಮಾಡೋದಕ್ಕೇನಾ? ಇಷ್ಟು ದಿನ ರಾಹುಲ್ ಅವರಿಗೆ ನಾನೇ ಸರ್ಸು ಅಂತ ಹೇಳ್ದೆ, ಆದ್ರೂ ಅರ್ಥ ಆಗ್ಲಿಲ್ಲ. ಇವಾಗ ನನ್ನ ಹೊಟ್ಟೆಲಿ ಇರೋದು ನಮ್ಮಿಬ್ರು ಮಗುನೇ ಅಂತಿದ್ರೆ ಅವ್ರು ನಂಬ್ತಾನೆ ಇಲ್ಲ. ತಾಯಿಯಾಗೋ ಆನಂದಕ್ಕಿಂತ ಭವಿಷ್ಯ ನೆನೆಸ್ಕೊಂಡ್ರೆ ಆಗ್ತಿರೋ ಭಯ ಮನ್ಸೊಳಗೆ ನೋವನ್ನ ಹೆಚ್ಚು ಮಾಡ್ತಿದೆ. ಮನುಷ್ಯರಿಂದ ದೂರ ಆಗಿ ಈ ದೇವಸ್ಥಾನದಲ್ಲಿದ್ರೆ ಆಗೋದನ್ನೆಲ್ಲ ನೋಡ್ತೀಯೇನೋ ಅನ್ಕೊಂಡಿದ್ದೆ. ಆದ್ರೆ ನಮ್ ಕಷ್ಟಗಳನ್ನ ನಮ್ಗೆ ಬಿಟ್ಟು ಹೀಗೆ ನೀನು ದೂರ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಒಬ್ಬ ಮಗಳಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ತಾಯಿಯಾಗಿ ಯಾರನ್ನ ನಂಬ್ಸಕ್ಕಾಗದೆ ಇರೋ ನನಗೆ ಸಾವನ್ ಬಿಟ್ರೆ ಬೇರೆ ಪರಿಹಾರನೇ ಇಲ್ಲ. ಆದ್ರೆ ನನ್ ಸಾಯಲ್ಲ. ನೀನ್ ಬರ್ದಿರೋ ಹಣೆ ಬರಹದಿಂದ ನಾನು ಶಿಕ್ಷೆ ಅನುಭವಿಸ್ತಿದ್ದೀನಿ. ಆದ್ರೆ ಯಾವ ಪಾಪನೋ ಮಾಡ್ದಿರೋ ಈ ಮಗು ಬಲಿ ಆಗೋದು ನನಗೆ ಇಷ್ಟ ಇಲ್ಲ. ಕಾರಣ ಏನೇ ಇದ್ರು ಕಷ್ಟ ಅನುಭವಿಸ್ತಿರೋದು ನಾನು. ಪರಿಸ್ಥಿತಿಗಳು ಹೇಗಿದ್ರು ಪಾಪ ಸುತ್ಕೊಂಡಿರೋದು ನನಗೆ. ಆ ಪಾಪನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ರಾಹುಲ್ ಅವ್ರ ನಂಬಿಕೆ ಹೋಗಿರೋದ್ರಿಂದ ನನ್ನ ಶೀಲದ ಮೇಲೆ ಬಂದಿರೋ ಆಪಾದನೆನ ಪರಿಹಾರ ಮಾಡ್ಕೊಳ್ಳೋದಕ್ಕೇನೆ ಇಲ್ಲಿರೋ ಕಲ್ಯಾಣಿಲಿ ಮುಳುಗ್ತೀನಿ. ನನ್ ಮೇಲೆ ಬಂದಿರೋ ಈ ಕಳಂಕದ ಕಲೆನ ತೊಳ್ಕೊತೀನಿ. ಮನ್ಸಲ್ಲಿರೋ ನೋವು, ಅಸಹಾಯಕತೆಯಿಂದ ಒಳ್ಳೇದು ಕೆಟ್ಟದ್ದು ಮುಹೂರ್ತ ಕಾಲ ಯಾವುದನ್ನು ನೋಡ್ದೆ ಯಾರಿಗೂ ಹೇಳ್ದೇನೆ ಬಂದಿದ್ದೀನಿ. ನನ್ನ ತಪ್ಪನ್ನ ಕ್ಷಮಿಸಿ ಇನ್ಮೇಲಾದ್ರೂ ಕರುಣೆ ತೋರ್ಸು ತಂದೆ, ಕರುಣೆ ತೋರ್ಸು. ಭಾಷಿಣಿ ಎಲ್ಲಿ ಹೋಗಿದ್ದಾಳೋ ಏನೋ. ಅವಳು ಬೇಗ ಸಿಗ್ಲಿ ಅಂತ ದೇವ್ರಿಗೆ ಬೇಡ್ಕೊಂಡು ಹೋಗ್ತೀನಿ.
ಸ್ವಾಮಿ. ಭಾಷಿಣಿಗೆ ಏನು ಆಗದೆ ಇರೋ ಹಾಗೆ ಕಾಪಾಡು ಸ್ವಾಮಿ. ಅವಳು ಎಲ್ಲೇ ಇದ್ರು ಕ್ಷೇಮವಾಗಿರೋ ಹಾಗೆ ನೋಡ್ಕೋ ಸ್ವಾಮಿ. ಭಾಷಿಣಿ, ಭಾಷಿಣಿ, ರಾಹುಲ್ ಅವರೇ ಬೇಡಿ ಬೇಡಿ ನನ್ನ ರಾಹುಲ್ ಅವರೇ. ಬಾ ರಾಹುಲ್ ಅವರೇ, ಜಗದೀಶ್ ಪ್ಲಾನ್ ಫೇಲ್ ಆದ್ರೂ ನಾವ್ ಅನ್ಕೊಂಡಿದ್ ಹಾಗೆ ಆಯ್ತು. ಆ ದೇವ್ರ ದಯೆಯಿಂದ ಸರ್ಸು ಮನೆಗೆ ಬರ್ತಿದ್ರೆ ಚೆನ್ನಾಗಿರುತ್ತೆ. ಅಷ್ಟಕ್ಕೂ ಎಲ್ಲಿಗೆ ಹೋಗಿರ್ತಾಳೆ? ಭಾಷಿಣಿ, ಯಾರಿಗೂ ಹೇಳ್ದೆ ಎಲ್ಲಿಗಮ್ಮ ಹೋಗಿದ್ದೆ? ನಾವೆಲ್ಲರೂ ಇಲ್ಲಿ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಏನಮ್ಮ ಬಟ್ಟೆ ಎಲ್ಲ ಒದ್ದೆ ಆಗಿದೆ? ಕೇಳ್ತಾ ಇದ್ರೆ ಯಾಕೆ ಉತ್ತರ ಕೊಡ್ತಿಲ್ಲ? ನಿನ್ಗೋಸ್ಕರ ನಿಮ್ಮಪ್ಪ ಎಷ್ಟು ಭಯ ಪಟ್ರು ಗೊತ್ತಾ? ಕನಿಷ್ಠ ಅವ್ರ ಆರೋಗ್ಯನ ಗಮನದಲ್ಲಿಟ್ಕೊಂಡಾದ್ರೂ ನೀನ್ ನಡ್ಕೋಬಾರ್ದೇನೆ? ಸಾವಿತ್ರಿ, ಮಗಳು ಕ್ಷೇಮವಾಗಿ ಮನೆಗೆ ಬಂದಿದ್ದಾಳೆ ಅಲ್ವಾ, ಇನ್ಯಾಕೆ ವಾದ ಮಾಡೋದು? ಅಮ್ಮ ಭಾಷಿಣಿ, ಡಾಕ್ಟರ್ ಈ ಟೈಮಲ್ಲಿ ನಿನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಯಾಕಮ್ಮ ಈ ರೀತಿ ಎಲ್ಲ ಬಿಹೇವ್ ಮಾಡ್ತೀಯಾ? ಊಟನೂ ಕೂಡ ಮಾಡದೆ ಎಲ್ಲಿಗೆ ಹೋಗಿದ್ದೆ? ಅವಳು ಹೇಳಬೇಕು ಅನ್ಕೊಂಡ್ರು ಹೇಳಲ್ಲ ಮೇಡಮ್. ಹೇಳಿದ್ರೆ ನಿಮಗೆ ಎಲ್ಲಿ ಕೋಪ ಬರುತ್ತೋ ಅಂತ. ಕೋಪನ? ನನಗೆ ಕೋಪ ಬರುವಂಥ ಕೆಲಸನ ನಮ್ಮ ಭಾಷಿಣಿ ಯಾವತ್ತೂ ಮಾಡೋದಿಲ್ಲ. ಎಲ್ಲಿಗೆ ಹೋಗಿದೆ ಅಂತ ಹೇಳಮ್ಮ.
ಜಗದೀಶ್ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ದ. ಅಂಥವ್ರಿಗೆ ಅವಮಾನನೇ ಆಗಬೇಕೇ ಹೊರತು ಕ್ಷಮಾಪಣೆಯಲ್ಲ ಯಾತಕ್ಕೆ? ನಮ್ಮ ಭಾಷಿಣಿ ಯಾರಾದ್ರೂ ನೋವಲ್ಲಿದ್ರೆ ನೋಡಿ ತಡ್ಕೊಳ್ಳೋದಿಲ್ಲಮ್ಮ. ಅದಕ್ಕೆ ಮಾತಾಡಕ್ ಹೋಗಿದ್ಲು ಅನ್ಸುತ್ತೆ. ಅಷ್ಟೇ ಅಲ್ವೇನಮ್ಮ? ನಿಮ್ಮ ಭಾಷಿಣಿ ಈಗ ನಮ್ಮ ಮನೆ ಸೊಸೆ ನಾರಾಯಣ್ ಅವರೇ. ಆ ಜಗದೀಶಿಂದ ಆಗಿರೋ ಇಶ್ಯೂಸ್ ಯಾವುದು ಗೊತ್ತಿಲ್ಲದೇನೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ವಾಗ್ದೇವಿ, ತಪ್ಪು ಯಾರದೇ ಆದ್ರೂ ಇವಾಗ ಹಳೆದೆಲ್ಲ ಯಾಕೆ? ಭಾಷಿಣಿ ಕ್ಷೇಮವಾಗಿ ಬಂದಿದ್ದಾಳಲ್ವಾ, ಇನ್ ಬಿಟ್ಬಿಡು. ರಾಹುಲ್, ಭಾಷಿಣಿನ ಒಳಗಡೆ ಕರ್ಕೊಂಡು ಹೋಗು. ಸರಿ ಡ್ಯಾಡ್. ಹೌದು, ಜಗದೀಶ್ ಅವ್ರನ್ನ ಭೇಟಿಯಾಗಕ್ ಹೋದ್ರೆ ಯಾಕೆ ಒದ್ದೆ ಆಗಿದ್ದಾಳೆ? ಅದು ಅತ್ಗೆ ಅಲ್ಲಿ ಮಳೆ ಬರ್ತಿತ್ತು. ಮಳೆನಾ? ಇಲ್ಲಿಲ್ವಲ್ಲ. ಸಮರ್ ಅಲ್ವಾ ಅತ್ಗೆ, ಒಂದ್ ಏರಿಯಾದಲ್ಲಿ ಬಿಸಿಲಿದ್ರೆ ಇನ್ನೊಂದು ಏರಿಯಾದಲ್ಲಿ ಮಳೆ ಬರ್ತಿರುತ್ತೆ. ಜಗದೀಶ್ ಮಾವನ್ ಮನೆ ಹತ್ರ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಅದೇ ಮಳೆಯಲ್ಲಿ ನಿಂತು ಮಾತಾಡ್ತಿದ್ಲು. ಬಾ ಭಾಷಿಣಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ತಲೆ ಒರೆಸ್ಕೊಂಡ್ರೆ ಕೋಲ್ಡು ಫೀವರ್ ಬರಲ್ಲ. ಬಾ. ಮತ್ತೆ ಊಟ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀವಿ ಮೇಡಮ್, ನೀವು ತಿನ್ನಿ. ಸರಿ, ನೀವು ನಡೀರಿ, ಊಟ ಮಾಡಿ. ಹಾ, ಅವರಿಬ್ಬರಿಗೆ ನಾನ್ ತಗೊಂಡು ಹೋಗ್ತೀನಿ, ಬನ್ನಿ. ರಷ್ಯಾಗೆ ಹಾಕಿದ ಬಾಂಬು ಉಕ್ರೇನಲ್ಲಿ ಬಿದ್ದ ಹಾಗೆ ಬೆಂಗಳೂರಲ್ಲಿ ಅಲ್ಲಲ್ಲಿ ಮಳೆ ಬರೋದಂದ್ರೆ ಏನು? ಏನೋ ಬಿಡು. ನೋಡು, ಜಡೆ ಪೂರ್ತಿ ಹೇಗ್ ಒದ್ದೆ ಆಗಿದೆ ಅಂತ. ಕೋಲ್ಡು ಫೀವರ್ ಎಲ್ಲಿ ಜಾಸ್ತಿ ಆಗುತ್ತೋ ಅಂತ ನನಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಅಲ್ಲ, ನಿನಗೊಂದು ಸ್ವಲ್ಪನೂ ಬುದ್ಧಿ ಇಲ್ವಾ? ನಿನ್ನ ಬಗ್ಗೆ, ನಿನಗೆ ಹುಟ್ಟೋ ಮಗುವಿನ ಬಗ್ಗೆ ಒಂಚೂರು ಕಾಳಜಿನೇ ಇಲ್ಲ. ನಿನ್ನ ಬಗ್ಗೆ ಅಂತೂ ನೀನು ಕೇರೆ ಮಾಡಲ್ಲ. ನೋಡು, ನಿನಗೇನಾದ್ರೂ ಹೆಲ್ತ್ ಬಗ್ಗೆ ಚಿಕ್ಕ ಪ್ರಾಬ್ಲಮ್ ಆದ್ರೆ ಅದು ಮಗು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಅಲ್ಲ, ನಾನು ಎಷ್ಟೇ ಜಾಗ್ರತೆ ವಹಿಸಿದ್ರು ಕೂಡ ನೀನ್ ಯಾಕೆ ಇಷ್ಟೊಂದು ಕೇರ್ಲೆಸ್ ಆಗ್ತಿದ್ಯಾ? ಮಗು ಹುಟ್ಟಿದ ಮೇಲಲ್ಲ, ಮಗು ಹೊಟ್ಟೆಲಿರೋವಾಗ್ಲೇ ಪ್ರೀತಿ ತೋರಿಸ್ಬೇಕು. ಏಯ್ ಭಾಷಿಣಿ, ಏನಾಯ್ತು ಭಾಷಿಣಿ? ಭಾಷಿಣಿ, ಭಾಷಿಣಿ, ಏಯ್
ಈಗ ಓಕೆನಾ?